ಅಸ್ಸಲಾಮುಅಲೈಕುಮ್. ನಮಸ್ಕಾರ ಕರ್ನಾಟಕ. ಬೆಳಿಗ್ಗೆ ಎದ್ದಿದ ತಕ್ಷಣ ನನಗೆ ಫುಲ್ ಕೋಲ್ಡ್ ಆಗಿತ್ತು. ಅದಕ್ಕೋಸ್ಕರ ಸ್ಟೀಮ್ ತೊಗೊಳೋಣ ಅಂತ ನೀರು ಬಿಸಿ ಮಾಡಿಬಿಟ್ಟು ಕಾಫಿ ಪೌಡರ್ ತೊಗೊಂಡ್ಬಿಟ್ಟು ಕಾಫಿ ಪೌಡರ್ ಹಾಕ್ಕೊಂಡು ಅದ್ರ ಸ್ಟೀಮ್ ತೊಗೊಳೋಣ ಅಂತ ಫುಲ್ ಹೆವಿ ಕೋಲ್ಡ್ ಆಗಿಬಿಟ್ಟಿತ್ತು. ಇವಾಗೂ ವಯಸ್ಸಲ್ಲಿ ಗೊತ್ತಾಗ್ತೈತೆ ಅಂದ್ಕೊತೀನಿ. ಆಮೇಲೆ ಸ್ಟೀಮ್ ತೊಗೊಂಡು ಸೀದಾ ಬಾಲ ಫೋನ್ ಮಾಡಿದ್ದ ಬಾ ಅಂತ. ಆಮೇಲೆ ಗಾಡಿ ಎತ್ಕೊಂಡು ಸೀದಾ ಡ್ಯೂಟಿ ಅಲ್ಲೇ ಬಂದು ಹಾಕ್ಕೊಂಡು ಆಮೇಲೆ ಆಯಿಲ್ ತೊಗೊಂಡು ನಮ್ಮ ಬಾಲ ಗಾಡಿಗೆ ಇಲ್ಲಿ ಬಂದರೆ ನಮ್ಮ ಭಾವ ಬಂದಿದ್ದರು. ಭಾವ ಹತ್ರ ಮಾತಾಡ್ಕೊಂಡು ಇವನು ನೋಡಿದ್ರೆ ಟೈರ್ ಉಸ್ತಾವನೆ. ಇವಾಗ ಮಳೆಯಲ್ಲಿ ಟೈರ್ ಉಸ್ತಾವನೆ ಏನಂತ ಹೇಳಿ ಗೊತ್ತಾಗ್ತಿಲ್ಲ ಇವನಿಗೂ. ಆಮೇಲೆ ಸರಿ ಅಂದ್ಬಿಟ್ಟು ನಾವು ಹೋಗ್ಬಿಟ್ಟು ನನ್ನ ಗಾಡಿಗೂ ಆಯಿಲ್ ಎಲ್ಲ ತರಬೇಕಿತ್ತು. ಪೆಟ್ರೋಲ್ ತಗೊಂಡು ಬಂದು ಅದು ಗೇರುದು ಮತ್ತು ಎಸ್ಲೇಟ್ರ್ ವೈರ್ ಫುಲ್ಲು ಹಾಡಾಗಿತ್ತು. ಅದಕ್ಕೋಸ್ಕರ ಎಲ್ಲ ಆಯಿಲ್ಲು ಮತ್ತು ಇದರ ಸಿರಂಜಿಂದ ಬಿಡೋಕ್ಕೆ ನಾವು ಅದು ಸಿರಂಜ್ ತೊಗೊಂಡು ಬರೋಣ ಅಂತ ಹೋಗ್ಬಿಟ್ಟು ಮೆಡಿಕಲ್ ಕೇಳಿದ್ರೆ ಅವ್ರು ನೋಡಿದ್ರೆ ಕೊಡ್ತಾನೆ ಇಲ್ಲ ನಮಗೆ. ಯಾಕೆ ಏನಕ್ಕೆ ಅಂತ ಕ್ವಶನ್ ಮಾಡಿದ್ರು. ಆಮೇಲೆ ಅದನ್ನ ತೊಗೊಂಡ್ಬಿಟ್ಟು ನಮ್ಮ ರುದ್ರನ ಪಿಕ್ ಮಾಡಿದ್ವಿ. ರುದ್ರ ಅವ್ರ ಮನೆ ಪಿಕ್ ಮಾಡ್ಕೊಂಡು ಆಮೇಲೆ ನಾವು ಮಾತಾಡ್ಕೊಂಡು ಸರಿ ಬಾ ಅಂದ್ಬಿಟ್ಟು ನಮ್ಮ ಭಾವ ನೋಡಿ ಇವ್ರು ಡಾಕ್ಟ್ರ್ ಆಗಿಬಿಟ್ಟವ್ರೆ ಇವತ್ತು, ಏನೋ ಮಾಡ್ತಾರೆ ನನ್ನ ಗಾಡಿಗೆ. ಆಮೇಲೆ ಅದು ಒಳಗಡೆ ಹಾಕೋಣ ಬಾ ಅಂತ ಇವನು ನನಗೆ ಹಾಕಿ ಅಂತ. ಆಮೇಲೆ ಒಬ್ಬಟ್ಟು ಮಾಡಿಕೊಟ್ಲು ಅವ್ರ ಮನೆಯಲ್ಲಿ. ಆಮೇಲೆ ಒಬ್ಬಟ್ಟು ತಿಂದ್ಬಿಟ್ಟು ನಾವು ಹಾಕ್ತಾಯಿದ್ವಿ. ಹಾಕ್ಬಿಟ್ಟು ಆಮೇಲೆ ನಮ್ಮ ಬಾಲ ಸ್ನಾನಕ್ಕೆ ಹೋಗಿದ್ದ. ಅವ್ನ ಗಾಡಿಗೆ ಅವ್ನು ರೋದನೆ ಕೊಡೋಣ ಅಂದ್ಬಿಟ್ಟು ಅವ್ನಿಗೆ ಹ್ಯಾಂಡಲ್ಗೆ ಕೋಲ್ಗೇಟ್ ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಅವ್ನಿಗೆ ಗೊತ್ತಿಲ್ಲ ನಾವು ಮಾಡ್ತಾ ಇರೋದು. ಬ್ರೇಕ್ ಹತ್ರ ಎಲ್ಲ ಹ್ಯಾಂಡಲ್ಗೆ ಅವ್ನ ಚಪ್ಪಲಿಯಲ್ಲಿ ಎಲ್ಲ ಕಡೆ ನನ್ನ ಮಗ ಹಾಕ್ತಾವನೆ ಕುತ್ಕೊಂಡು. ಭಾವ ನಕ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡು ಅಂತ ವೀಡಿಯೋ ಮಾಡ್ಕೊಂಡಿದ್ದೆ ಇವತ್ತು. ಆಮೇಲೆ ಸ್ನಾನ ಮಾಡ್ತಾಯಿದ್ದೆ. ಸ್ನಾನ ಮಾಡೋ ಜಾಗದಲ್ಲಿ ಹೋಗ್ಬಿಟ್ಟು ಡೋರ್ ಹತ್ರ ಅವ್ನು ಡೋರ್ ತೆಗೆದ್ರೆ ಸೌಂಡ್ ಬರಬೇಕು ಅಂತಬಿಟ್ಟು ಎಲ್ಲ ಗೇಟಿ ಪಾಟ್ಗಳು ಅದು ಇದು ಎಲ್ಲ ಹೋಗ್ಬಿಟ್ಟು ಜೋಡಿಸ್ತಾ ಇದ್ವಿ. ಅವ್ನು ಡೋರ್ ತೆಗೆದು ಬಿದ್ಲಿ ಎಲ್ಲ ಅಂತ. ಆಮೇಲೆ ನೋಡ್ತಾನೆ ಇದ್ವಿ, ಬರ್ತಾನೇ ಇಲ್ಲ ಇವನು. ಸ್ನಾನ ಮಾಡೋಕೆ ಹೋಗೋಣ ಏನು ಮಾಡೋಕೆ ಹೋಗೋಣ ಕೇಳಿದ್ರೆ ಅವಾಜ್ ಆದರೆ ಏನೂ ಸೌಂಡ್ ಇಲ್ಲ. ಆಮೇಲೆ ಬಂದು ನೀರು ಹಾಕ್ತಾವ್ನು ನಮ್ಮ ಮೇಲೇ ಚಡ್ಡಿಯಲ್ಲಿ ಬಂದ್ಬಿಟ್ಟವನೆ. ಆಮೇಲೆ ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಮುಚ್ಚಿಕೊಂಡ ವಿಡಿಯೋ ಹಿಡಿದೀನಿ ಅಂತ. ಆಮೇಲೆ ಪ್ಯಾಂಟೆಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಹಂಗೆ ಆಚೆ ಬರೋಕ್ಕಾಗ್ತಿಲ್ಲ ಇವನಿಗೆ. ಆಮೇಲೆ ಆಚೆ ಬಂದುಬಿಟ್ಟು ಇವನು ನೋಡಿ ಇವನು ಹೊಟ್ಟೆನ ಏನೋ ಗೊತ್ತಾಗ್ತಿಲ್ಲ ಗುರು. ಹೆಂಗೈತೆ ಅಂದರೆ ಹಂಗೆ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ ಅಂದ್ಬಿಟ್ಟು ಮುಂದೆ ನಿಂತ್ಕೊಂಡ್ಬಿಟ್ಟು ಒಂದು ವಿಡಿಯೋ ಮುಂದೆ ಗೊತ್ತೈತೆ. ಆಮೇಲೆ